My precious children of God, I'm so happy to see each one of you, and I greet each one of you in the mighty name of our Lord and Savior, Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನೂ ನೋಡಲು ಸಂತೋಷಿಸುತ್ತೇನೆ ಮತ್ತು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today the promise verse which we are going to meditate is from Deuteronomy chapter 30 verse 9. ನಾವು ಧ್ಯಾನಿಸಲಿಕ್ಕಿರುವ ವಾಗ್ದಾನ ವಚನವು ಧರ್ಮೋಪದೇಶಕಾಂಡ 39ರಲ್ಲಿದೆ. The Lord your God will make you most prosperous in all the work. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಕೆಲಸಗಳಲ್ಲಿ ನಿಮ್ಮನ್ನು ಹೆಚ್ಚಿಸಿ ನಿಮಗೆ ಮೇಲನ್ನುಂಟು ಮಾಡುವನು. In all the work of your hands the Lord will make you prosperous. ನೀವು ಕೈ ಹಾಕುವ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ ಆತನು ನಿಮಗೆ ಸಮೃದ್ಧಿಯನ್ನುಂಟು ಮಾಡುವನು. And Proverbs 10:22 says, the blessing of the Lord makes one rich and he adds no sorrow with it. ಜ್ಞಾನೋಕ್ತಿಗಳು 10:22ನೇ ವಚನ ಹೇಳುತ್ತದೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. When will you receive all these blessings? ಯಾವಾಗ ನೀವು ಈ ಆಶೀರ್ವಾದಗಳನ್ನು ಪಡೆಯುವಿರಿ? Deuteronomy chapter 30 verse 8 says, when you obey the voice of the Lord and do all his commandments, all God's abundant blessings will come upon you. ಧರ್ಮೋಪದೇಶಕಾಂಡ 38ನೇ ವಚನವು ಹೀಗೆ ಹೇಳುತ್ತದೆ, ನೀವು ಯೆಹೋವನ ಮಾತಿಗೆ ವಿಧೇಯರಾಗಿ ಆತನ ಆಜ್ಞೆಗಳಂತೆ ನಡೆದಾಗ ನಿಮಗೆ ಆಶೀರ್ವಾದಗಳು ದೊರಕುವವು. Yes, we have to follow his footsteps. ಹೌದು, ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕು. Jesus Christ is the perfect example for each one of us. ನಮಗೆಲ್ಲರಿಗೂ ಯೇಸುವು ಒಬ್ಬ ಶ್ರೇಷ್ಠ ಉದಾಹರಣೆಯಾಗಿದ್ದಾನೆ. John 10:30, the Lord Jesus says, I and my Father are one. ಯೋಹಾನ 10:30ರಲ್ಲಿ ಯೇಸು ಹೇಳುತ್ತಾನೆ, ನಾನು ತಂದೆಯೂ ಒಂದಾಗಿದ್ದೇವೆ ಎಂದು. He did all the things which was God's will and he sought him diligently. ದೇವರ ಚಿತ್ತಕ್ಕೆ ವಿಧೇಯನಾಗಿ ಎಲ್ಲವನ್ನೂ ಮಾಡಿದನು ಮತ್ತು ದೇವರನ್ನೇ ಬಯಸಿದನು. Yes, my friends, we have to fulfill the will of God. ಹೌದು ಸ್ನೇಹಿತರೆ, ನಾವು ದೇವರ ಚಿತ್ತವನ್ನು ಪೂರೈಸಬೇಕು. First of all, we should please him at all times. ನಾವು ಯಾವಾಗಲೂ ಆತನಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ನಡೆಯಬೇಕು. For that we have to seek him with all our hearts. ಇದಕ್ಕಾಗಿ ನಾವು ಸಂಪೂರ್ಣ ಹೃದಯದಿಂದ ಆತನನ್ನು ಬಯಸಬೇಕು. My husband Dr. D.J.S. Dinakaran was working in State Bank of India. ನನ್ನ ಗಂಡ ಡಾಕ್ಟರ್ D.J.S. ದಿನಕರನ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡುತ್ತಿದ್ದರು. He had to work very hard. ಶ್ರಮ ಪಟ್ಟು ಕೆಲಸ ಮಾಡುತ್ತಿದ್ದರು. But every morning 6 o'clock we will get up and we both used to pray for half an hour for our family prayer. ಆದರೂ ಪ್ರತಿದಿನ ಮುಂಜಾನೆ 6 ಗಂಟೆಗೆ ಕುಟುಂಬ ಪ್ರಾರ್ಥನೆಗಾಗಿ ಅರ್ಧ ಗಂಟೆ ಸೇರಿ ಬರುತ್ತಿದ್ದೆವು. After 6:30 he will go with his Bible alone and spend time with the Lord until 8:30. 6 ಅವರು ಸತ್ಯವೇದ ಹಿಡಿದುಕೊಂಡು ಒಬ್ಬರೇ ಹೋಗುತ್ತಾರೆ. 8:00ವರೆಗೆ ಅಧ್ಯಯನ ಮಾಡುತ್ತಾರೆ. As he sought diligently like that, the Lord blessed him in the bank work. ಅವರು ದೇವರನ್ನು ಅಷ್ಟಾಗಿ ಬಯಸಿದ್ದರಿಂದ ದೇವರು ಅವರ ಬ್ಯಾಂಕ್ ಕೆಲಸವನ್ನು ಆಶೀರ್ವದಿಸುತ್ತಿದ್ದನು. He raised him up to great heights. ಉನ್ನತ ಮಟ್ಟಕ್ಕೆ ಅವರನ್ನು ಹುದ್ದೆಯಲ್ಲಿ ಏರಿಸಿದನು. Yes, my friends, you have to follow the ways of the Lord carefully by reading his word. ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಓದುವ ಮೂಲಕ ಎಚ್ಚರಿಕೆಯಿಂದ ಆತನ ಮಾರ್ಗದಲ್ಲಿ ನಡೆಯಬೇಕು. And do everything which is pleasing to the Lord. ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನೇ ನಾವು ಮಾಡುತ್ತಾ ಸಾಗಬೇಕು. Then the Lord will make you prosperous in all your work. ಆಗ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ ದೇವರು ಸಮೃದ್ಧಿ ನೀಡುವನು. Now we are going to pray that God should bless each one of us, every one of you in the same way brother received the blessing in his bank work. ಹೇಗೆ ಸಹೋದರ D.J.S. ದಿನಕರನ್ ರವರು ಬ್ಯಾಂಕ್ ಕೆಲಸದಲ್ಲಿ ಆಶೀರ್ವದಿಸಲ್ಪಟ್ಟರು, ಅದೇ ರೀತಿ ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಆಶೀರ್ವದಿಸುವುದಕ್ಕಾಗಿ ನಾವು ಬೇಡಲಿದ್ದೇವೆ. Shall we pray? ನಾವು ಪ್ರಾರ್ಥಿಸುವ. Our precious heavenly Father, thank you Lord for your wonderful presence. ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, ನಿನ್ನ ಅದ್ಭುತ ಪ್ರಸನ್ನತೆಗಾಗಿ ಸ್ತೋತ್ರ. Teach every one of your children the ways, Father, which you want us to follow. ನಿನ್ನ ಮಕ್ಕಳು ಹಿಂಬಾಲಿಸಬೇಕಾದ ಮಾರ್ಗವನ್ನು ನೀನು ಅವರಿಗೆ ತಿಳಿಯಪಡಿಸು ದೇವರೇ. Give them grace to read the word of God, meditate the word of God and spend time in your presence. ಅವರು ಸತ್ಯವೇದ ಓದುವಂತೆ, ಅದನ್ನು ಧ್ಯಾನಿಸುವಂತೆ, ನಿನ್ನ ಪ್ರಸನ್ನತೆಯಲ್ಲಿ ಸಮಯ ಕಳೆಯುವಂತೆ ಮಾಡು. And spend time as a family in your presence. ಕುಟುಂಬವಾಗಿ ನಿನ್ನ ಸನ್ನಿಧಿಯಲ್ಲಿ ಸಮಯ ಕಳೆಯುವಂತೆ ಮಾಡು. Give them all abundant blessings through that, Father.
ಈ ಮೂಲಕ ಅವರನ್ನು ಹೇರಳವಾಗಿ ಆಶೀರ್ವದಿಸು ದೇವರೇ. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್. Soumya, thank you for your thank offering, which is a blessing to millions of people. ಸೌಮ್ಯ, ನಿಮ್ಮ ಕೃತಜ್ಞತೆ ಕಾಣಿಕೆಗಾಗಿ ವಂದನೆಗಳು. ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿದೆ. According to 2 Thessalonians 3:16, may the God of peace give you peace at all times and be with you. 2 ಥೆಸಲೋನಿಕ 3:16 ಪ್ರಕಾರವಾಗಿ ಶಾಂತಿದಾಯಕನಾದ ದೇವರು ತಾನೇ ಯಾವಾಗಲೂ ನಿಮಗೆ ಸಮಾಧಾನವನ್ನು ಅನುಗ್ರಹಿಸಲಿ. ಈ ವಾಕ್ಯದ ಅನುಸಾರ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. Father, bring Soumya together with the husband. In the name of Jesus, let there be peace of mind and salvation. I remove every power of evil and I set her free to enjoy the presence of God. ಸೌಮ್ಯ ಪತಿಯೊಂದಿಗೆ ಒಂದಾಗಲಿ ಮತ್ತು ಕರ್ತನೇ ಮನಸ್ಸಿನಲ್ಲಿ ಸಮಾಧಾನ, ರಕ್ಷಣೆ ಯೇಸುವಿನ ನಾಮದಲ್ಲಿ ಅನುಗ್ರಹ ಮಾಡು. ಮತ್ತು ಕರ್ತನೇ ನಿನ್ನ ಪ್ರಸನ್ನತೆ ಅನುಭವಿಸುವುದಕ್ಕೆ ನಿನ್ನ ಮಗಳನ್ನು ಸ್ವತಂತ್ರಪಡಿಸು. Nandini, have a child and be blessed in the job. Shivu, have protection in the job, financial blessings and divine peace. Good health. ನಂದಿನಿಗೆ ಮಗುವನ್ನು ಅನುಗ್ರಹ ಮಾಡು ಮತ್ತು ಉದ್ಯೋಗದಲ್ಲಿ ಆಶೀರ್ವಾದ ಕೊಡು. ಶಿವು, ಉದ್ಯೋಗದಲ್ಲಿ ನಿನ್ನ ಸುರಕ್ಷತೆ, ಒಳ್ಳೆಯ ಆರೋಗ್ಯ, ದೈವಿಕ ಸಮಾಧಾನ, ಆರ್ಥಿಕ ಆಶೀರ್ವಾದಗಳಿಂದ ತುಂಬಿಸು. Mrs. Nagaratna, have divine health and financial blessings. Mr. Venkatesh, Lord, let him be responsible and a transformed man. In Jesus' name. ಶ್ರೀಮತಿ ನಾಗರತ್ನ ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಆರ್ಥಿಕ ಆಶೀರ್ವಾದಗಳಿಂದ ತುಂಬಿಸು. ಮತ್ತು ಶ್ರೀ ವೆಂಕಟೇಶ್ ಅವರು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮಾರ್ಪಡಿಸು ಮತ್ತು ನಿನ್ನ ಬದಲಾವಣೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. Amen. God bless you.